ಅಕ್ಬರ್ ಕುತ್ತಿಗೆಗೆ ಕತ್ತಿ ಇಟ್ಟ ಕಿರಣ್ ದೇವಿ ಯಾರು? ಅಕ್ಬರನ ಮೀನಾ ಬಜಾರ್ನ ಅಸಲಿ ಸತ್ಯ, ಜೈಪುರ ಮ್ಯೂಸಿಯಂನ ಆ ರಹಸ್ಯ ಚಿತ್ರ. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ವಿಧಾನಸಭೆಯಲ್ಲಿ ಮಾತಾಡ್ತಾ ಮೀನಾ ಬಜಾರ್ ಪ್ರಸ್ತಾಪ ಮಾಡಿದ್ರು. ಐತಿಹಾಸಿಕ ಹಿನ್ನೆಲೆ ಇರುವ ಮೀನಾ ಬಜಾರ್ ಅನ್ನ ಮೊಘಲರು ತಮ್ಮ ಸ್ವಾರ್ಥದ ಉದ್ದೇಶದಿಂದ ಪ್ರಾರಂಭಿಸಿದ್ರು. ನಾವೀಗ ಅಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಸ್ಮಾರಕ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು. आगरा में कल छत्रपति शिवाजी महाराज का जन्मदिन था. हमारे मंत्री, उच्च शिक्षा मंत्री जो उनको आप स्मरण कर रहे थे, उसी कार्यक्रम में थे. हम लोगों ने आगरा के अंदर जो कभी मुग़ल शासकों ने हिंदू बहन और बेटियों की इज्जत के साथ खिलवाड़ करने के लिए मीना बाज़ार बनाया था. वहाँ एक मीना कोठी भी थी. हम लोगों ने इसको पूरे अपने उसमें ले लिया है और हम वहाँ पे छत्रपति शिवाजी महाराज का भव्य स्मारक बनाने जा रहे हैं. ಮೀನಾ ಬಜಾರ್ ಅಂದ್ರೆ ಏನು, ಅದರ ಇತಿಹಾಸ ಏನು, ಈ ಸ್ಟೋರಿಯಲ್ಲಿ ಹೇಳ್ತೀವಿ ಕೇಳಿ. ಮೀನಾ ಬಜಾರ್ ಇದು ಮೊಘಲರ ಕಾಲದಲ್ಲಿ ಮಹಿಳೆಯರಿಗೆಂದೇ ನಿರ್ಮಿಸಲಾದ ಒಂದು ಬಜಾರ್. ಈ ಬಜಾರ್ ಅನ್ನ ಹುಮಾಯೂನ್ ಆರಂಭಿಸಿದನಾದರೂ ರಾಜ ಅಕ್ಬರನ ಕಾಲದಲ್ಲಿ ಇದು ಬಹಳ ಪ್ರಸಿದ್ಧಿ ಪಡೆಯಿತು. ಮೀನಾ ಅಂದರೆ ಪರ್ಷಿಯನ್ ಭಾಷೆಯಲ್ಲಿ ಸ್ವರ್ಗ ಎಂದರ್ಥ. ಇದು ಕೇವಲ ರಾಜಮನೆತನದ ಮಹಿಳೆಯರಿಗಾಗಿ ಮಾತ್ರ ಮೀಸಲಾಗಿದ್ದ ಮಾರುಕಟ್ಟೆ. ಇಲ್ಲಿಗೆ ಸಾಮಾನ್ಯ ಜನರಿಗೆ ಪ್ರವೇಶವಿರಲಿಲ್ಲ. ಕೇವಲ ಮೊಘಲ್ ಚಕ್ರವರ್ತಿ ಮತ್ತು ಮೊಘಲ್ ರಾಜಕುಮಾರರಿಗೆ ಮಾತ್ರ ಪ್ರವೇಶವಿತ್ತು. ಇತಿಹಾಸಕಾರರ ಪ್ರಕಾರ ಅಕ್ಬರ್ ಈ ಬಜಾರನ್ನು ಸುಂದರ ಮಹಿಳೆಯರನ್ನು ನೋಡಲು ಮತ್ತು ಅವರನ್ನು ತನ್ನ ಅಂತಃಪುರಕ್ಕೆ ಒಂದು ದಿನದ ರಾಣಿಯಾಗಿ ಸೇರಿಸಿಕೊಳ್ಳಲು ಬಳಸುತ್ತಿದ್ದ. ಮೊಘಲರಿಗೆ ರಜಪೂತ ಮಹಿಳೆಯರ ಜೊತೆ ವಿವಾಹ ಆಗುವ ಆಸೆ ಇತ್ತು. ಅದಕ್ಕಾಗಿಯೇ ಅವರು ಈ ಬಜಾರ್ಗೆ ಅಷ್ಟೊಂದು ಪ್ರಾಶಸ್ತ್ಯ ನೀಡಿದ್ದರು ಎನ್ನುತ್ತಾರೆ ಇತಿಹಾಸಕಾರರು. ಈ ಮೀನಾ ಬಜಾರಿನಲ್ಲಿ ಅಕ್ಬರ್ ರಾಜ್ಯದ ಸೇನಾಪತಿ, ಮಂತ್ರಿಗಳ ಹೆಂಡತಿ, ಮಕ್ಕಳು ಮತ್ತು ರಜಪೂತ ರಾಣಿಯರಿಗೂ ಅವಕಾಶ ಇತ್ತು. ಮೊಘಲ್ ರಾಜರಿಗೆ ಇಲ್ಲಿ ರಜಪೂತ ರಾಣಿಯರು ಮಹಿಳೆಯರನ್ನು ನೋಡೋಕೆ ಅವಕಾಶ ಸಿಕ್ತಿತ್ತು. ಅಕ್ಬರ್ ತನ್ನ ಸ್ವಾರ್ಥಕ್ಕಾಗಿ ತಾನು ಮಹಿಳೆಯರನ್ನ ನೋಡಿ ಆನಂದ ಪಡಬೇಕೆಂದು ಈ ಮೀನಾ ಬಜಾರ್ಗೆ ಅಷ್ಟೊಂದು ಪ್ರೋತ್ಸಾಹ ನೀಡುತ್ತಿದ್ದನಂತೆ. ಅಕ್ಬರನಿಗೆ ಮಣ್ಣು ಮುಕ್ಕಿಸಿದ ರಾಣಿ. ಅವತ್ತೇ ಬಂದಾಗಿತ್ತು ಬಜಾರ್ ನೌರೋಜ್ ಮೇಳ. ರಾಣಿ ಕಿರಣ್ ದೇವಿ ಮೇವಾಡಾದ ಮಹಾರಾಣಾ ಪ್ರತಾಪರ ಸಹೋದರ ಶಕ್ತಿ ಸಿಂಗ್ ಅವರ ಪುತ್ರಿ. ಬಿಕಾನೇರ್ನ ರಾಜಕುಮಾರ ಪೃಥ್ವಿರಾಜ್ ರಾಥೋಡ್ನೊಂದಿಗೆ ಆಕೆಯ ವಿವಾಹವಾಗಿತ್ತು. ಪೃಥ್ವಿರಾಜ್ ಅಕ್ಬರನ ಆಸ್ಥಾನದ ನವರತ್ನಗಳಲ್ಲಿ ಒಬ್ಬನಾಗಿದ್ದ. ಕಿರಣ್ ದೇವಿ ಮೊದಲಿನಿಂದಲೂ ಮೊಘಲರ ಹಸ್ತಕ್ಷೇಪವನ್ನು ದ್ವೇಷಿಸ್ತಾ ಇದ್ಲು. ರಾಣಿ ಕಿರಣ್ ದೇವಿಗೆ ಶರಣಾದ ಅಕ್ಬರ್. ಪ್ರಾಣ ಭಿಕ್ಷೆ ಕೇಳಿ ಓಡಿ ಹೋದ ಮೊಘಲ್ ದೊರೆ. ಒಂದಿನ ನವರೋಜ್ ಹಬ್ಬದ ಸಂದರ್ಭದಲ್ಲಿ ಅಕ್ಬರ್ ಬುರ್ಖಾ ಧರಿಸಿ ಮಹಿಳೆಯ ವೇಷದಲ್ಲಿ ಮೀನಾ ಬಜಾರ್ ಪ್ರವೇಶಿಸಿದ್ದ. ಅಲ್ಲಿ ಕಿರಣ್ ದೇವಿಯ ಸೌಂದರ್ಯಕ್ಕೆ ಮಾರು ಹೋಗುತ್ತಾನೆ. ಆಕೆಯ ದಾರಿಯನ್ನು ತಡೆಯುತ್ತಾನೆ. ಕಿರಣ್ ದೇವಿ ದಾರಿ ಬದಲಿಸಿದರೂ ಅಕ್ಬರ್ ಮತ್ತೆ ಅಡ್ಡ ಹಾಕುತ್ತಾನೆ. ಅಕ್ಬರ್ ತನ್ನ ಬುರ್ಖಾ ತೆಗೆದು ಕಿರಣ್ ದೇವಿಯನ್ನ ತನ್ನವಳಾಗುವಂತೆ ಕೇಳಿಕೊಳ್ಳುತ್ತಾನೆ. ಆಗ ಕಿರಣ್ ದೇವಿ ತಾನು ಯಾರ ಪತ್ನಿ ಎಂದು ಅಕ್ಬರನಿಗೆ ನೆನಪಿಸುತ್ತಾಳೆ. ಆದರೂ ಅಕ್ಬರ್ ಮುಂದೆ ಬಂದಾಗ ಕಿರಣ್ ದೇವಿ ಕ್ಷಣಾರ್ಥದಲ್ಲಿ ತನ್ನ ಸೊಂಟದಲ್ಲಿದ್ದ ಕಠಾರಿಯನ್ನು ತೆಗೆದು ಅಕ್ಬರನ ಕುತ್ತಿಗೆಗೆ ಹಿಡಿಯುತ್ತಾಳೆ. ಆಗ ಅಕ್ಬರ್ ನೆಲಕ್ಕೆ ಬೀಳುತ್ತಾನೆ. ಆತನ ಎದೆಯ ಮೇಲೆ ಕಾಲಿಟ್ಟ ಕಿರಣ್ ದೇವಿ, ನಾನು ಮೇವಾಡಾದ ರಾಜಕುಮಾರಿ, ನಾವು ಶತ್ರುವನ್ನು ಕೊಲ್ಲುತ್ತೇವೆ ಅಥವಾ ಪ್ರಾಣ ಬಿಡುತ್ತೇವೆ, ಆದರೆ ಗೌರವವನ್ನು ಬಿಟ್ಟುಕೊಡೋದಿಲ್ಲ ಎಂದು ಗುಡುಗುತ್ತಾಳೆ. ಈ ಅನಿರೀಕ್ಷಿತ ಸಾವಿನ ಭಯದಿಂದ ನಡುಗಿದ ಅಕ್ಬರ್ ಕಿರಣ್ ದೇವಿಯ ಮುಂದೆ ಪ್ರಾಣ ಭಿಕ್ಷೆ ಬೇಡುತ್ತಾನೆ. ನಿನ್ನ ಪ್ರಾಣ ಉಳಿಸಬೇಕಾದರೆ ಇಂದಿನಿಂದ ಈ ಮೀನಾ ಬಜಾರ್ ಮತ್ತು ಮಹಿಳೆಯರ ಘನತೆಗೆ ಧಕ್ಕೆ ತರುವ ನೌರೋಜ್ ಮೇಳವನ್ನ ಇಂದೇ ನಿಲ್ಲಿಸಬೇಕು ಎಂದು ಷರತ್ತು ವಿಧಿಸುತ್ತಾಳೆ ಕಿರಣ್ ದೇವಿ. ಅಕ್ಬರ್ ಆಕೆಯ ಷರತ್ತಿಗೆ ಒಪ್ಪಿಕೊಳ್ಳುತ್ತಾನೆ. ಅಂದಿನಿಂದ ಆ ಮೇಳವನ್ನು ನಿಲ್ಲಿಸಲಾಗುತ್ತೆ. ಅಕ್ಬರ್ ತನ್ನ ಮಾತಿನಂತೆ ಕಿರಣ್ ದೇವಿ ಅಥವಾ ಅವರ ಕುಟುಂಬಕ್ಕೆ ಯಾವುದೇ ತೊಂದರೆ ನೀಡೋದಿಲ್ಲ. ಈ ಘಟನೆಯನ್ನು ರಾಜಸ್ಥಾನದ ಜಾನಪದ ಗೀತೆಗಳಲ್ಲಿ ಇಂದಿಗೂ ಸ್ಮರಿಸಲಾಗುತ್ತೆ. ಜೈಪುರ ಮ್ಯೂಸಿಯಂನಲ್ಲಿ ಕಿರಣ್ ದೇವಿ ಅಕ್ಬರನ ಎದೆ ಮೇಲೆ ಕಾಲಿಟ್ಟಿರುವ ಚಿತ್ರ ಇಂದಿಗೂ ಇದೆ. ಯೋಗಿ ಆದಿತ್ಯನಾಥ್ ನೆನಪಿಸಿದ್ದು ಈ ಐತಿಹಾಸಿಕ ಹಿನ್ನೆಲೆಯನ್ನೇ.